ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಆ ಏನಪ್ಪಾ ಇವತ್ತು ಹ್ಯಾಟ್ ಹಾಕೊಂಡ್ ಬಂದಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಹೌದು. ಅಂದ್ರೆ ನಂದು ಒಂದ್ ಹರಕೆ ಇತ್ತು. ತಿರುಪತಿಗೆ ನನ್ ಕೂದಲು ಕೊಡ್ಬೇಕು, ಮುಡಿ ಕೊಡ್ಬೇಕು ಅಂತ. ಅಂದ್ರೆ ಒಂದು 3, 4 ವರ್ಷದ ಹಿಂದೆ ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಅವಾಗ ನಾನೊಂದ್ ಸಂಕಲ್ಪ ಮಾಡ್ಕೊಂಡಿದ್ದೆ ಗೋವಿಂದನಿಗೆ, ತಿರುಪತಿ ವೆಂಕಟೇಶನಿಗೆ. ನನಗ್ ಹುಷಾರ್ ಮಾಡು ಬೇಗ, ನನ್ ತಲೆ ಕೂದಲನ್ನ ಕೊಡ್ತೀನಿ ಅಂತ. ನೀವೇ ನೋಡಿದಿರ ನನ್ ಕೂದಲು ಎಷ್ಟು ಉದ್ದವಾಗಿ, ಎಷ್ಟು ದಪ್ಪವಾಗಿ, ಎಷ್ಟು ಚೆನ್ನಾಗಿತ್ತು ಅಂತ. ಆದ್ರೂನು ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ? ಕೂದಲು ಮತ್ತೆ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಆ ನನ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಆ ಬಹಿರಂಗ ಸೌಂದರ್ಯಕ್ಕಿಂತ ಅಂತರಂಗ ಶುದ್ಧಿ, ಅಂತರಂಗ ಸೌಂದರ್ಯ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ನನಗೆ ಹೆಲ್ತ್ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಕೂದಲೇನ್ ಮತ್ತೆ ಬಂದೇ ಬರುತ್ತೆ ಅಂತ ನಾನು ಮನ್ಸಾರೆ ಆ ಮನ್ ಅಂದ್ರೆ ಅಯ್ಯೋ ಕೂದಲು ಕೊಡ್ಬೇಕಲ್ಲ, ಅಯ್ಯೋ ನನ್ ಕೂದಲು ಇಷ್ಟ್ ಉದ್ದ ಇದೆ, ಎಷ್ಟ್ ಚೆನ್ನಾಗಿದೆ, ಕೂದಲು ಕೊಟ್ಬಿಡ್ಬೇಕಲ್ಲ, ನಾನ್ ಬೋಳಾಗ್ಬಿಡ್ತೀನಿ ಅನ್ನೋ ಒಂದ್ ಸರಿನೂ ಯಾವ ಫೀಲಿಂಗು ಬಂದಿಲ್ಲ. ನನಗ್ ಅನ್ಸಿದ್ ಒಂದೇ, ಯಾಕಂದ್ರೆ ನನ್ ಅಷ್ಟೊಂದು ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟಿತ್ತು, ಹೆಲ್ತ್ ಪ್ರಾಬ್ಲಮ್ಸ್ ಆಗಿತ್ತು. ಅವಾಗ ನಾನು ಮನ್ಸಾರೆ ಹೇಳ್ಕೊಂಡಿದ್ದೆ. ಸೊ ಈಗ್ಲೂನು ಅಷ್ಟೇ. ನಿನ್ನೆ ಇನ್ನು ಬಂದೆ ನಾನು ತಿರುಪತಿಯಿಂದ. ನಾನು ನನ್ನ ಫ್ಯಾಮಿಲಿ ಎಲ್ರು ಹೋಗಿದ್ವಿ. ಆ ಗೋವಿಂದನ್ ದರ್ಶನ ಮಾಡ್ಕೊಂಡು ಹರಕೆ ಕೊಟ್ಟು ನನ್ ಕೂದ್ಲು ಮತ್ತ್ ನನ್ ಮಗನು ಕೂದ್ಲು ಕೊಟ್ಟು ಗೋವಿಂದನ್ ದರ್ಶನ ಪಡ್ಕೊಂಡು ಕ್ಷೇಮವಾಗಿ ನಿನ್ನೆ ನೈಟ್ ವಾಪಸ್ ಬಂದ್ವಿ. ಸೊ ಹಾಗಾಗಿನೇ ನಾನ್ ತಿರುಪತಿಗ್ ಹೋಗಿದ್ದಕ್ಕೆ ಮತ್ತ್ ಜರ್ನಿ ಮಾಡೋದು ಆ ಟ್ರೈನ್ ಅಲ್ಲಿ, ಜರ್ನಿ ಮಾಡೋದು ಆ ತಿರುಪತಿಲಿ ಅಲ್ಲೆಲ್ಲ ಟೈಮ್ ಬೇಕಲ್ವಾ? ಹಾಗಾಗಿನೇ ನಾನು ಪ್ರತಿದಿನ ವಿಡಿಯೋನ ಅಪ್ಲೋಡ್ ಅಂದ್ರೆ ಪ್ರತಿದಿನ ನಾನು ಇಷ್ಟ್ ದಿನ 15 ಡೇಸ್ ಇಂದ ಹೇಗ್ ಮಾಡ್ತಿದ್ದೆ ಅಂದ್ರೆ ಪ್ರತಿದಿನ ಒಂದ್ 7:30 ಒಳಗೆ ಮಾರ್ನಿಂಗು ವಿಡಿಯೋಸ್‌ನ ಅಪ್ಲೋಡ್ ಮಾಡ್ಬಿಡ್ತಿದ್ದೆ. ಸೊ ಈಗ ಏನಾಯ್ತು ಅಂದ್ರೆ ಅಲ್ಲಿ ಹೋಗಿರೋದ್ರಿಂದ ಜರ್ನಿ ಮಾಡಿರೋದ್ರಿಂದ ನಂಗೆ ಟೈಮ್ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ವಿಡಿಯೋನ. ಒಂದಿನ ಮಧ್ಯಾಹ್ನ ಹಾಕಿದ್ದೀನಿ, ಒಂದಿನ ಸಂಜೆ ಹಾಕಿದ್ದೀನಿ, ಒಂದಿನ ನೈಟ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಕ್ಷಮೆ ಇರ್ಲಿ. ಮತ್ ಆಮೇಲೆ ಪ್ರತಿದಿನ ಮಾರ್ನಿಂಗ್ ಹಾಕ್ತಿದ್ದೆ. ಅಂದ್ರೆ ನನ್ ಮಗನಿಗೆ ಸ್ಕೂಲ್ ಇರ್ಲಿಲ್ಲ ಅಲ್ವಾ, ರಜೆ ಇತ್ತು. ಸೊ ಮಾರ್ನಿಂಗ್ ಹಾಫ್ ಅನ್ ಅವರ್, ಮುಕ್ಕಾಲ್ ಗಂಟೆ ಟೈಮ್ ತಗೊಂಡು ಹಾಕ್ತಿದ್ದೆ. ಸೊ ಇವಾಗ ಮತ್ತೆ ಸ್ಕೂಲ್ ಶುರು ಆಯ್ತಲ್ವಾ ಮಕ್ಳದ್ದು. ಹಾಗಾಗಿ ಇನ್ಮೇಲೆ ಏನ್ ಮಾಡೋಣ ಅನ್ಕೊಂಡಿದೀನಿ ಅಂದ್ರೆ, ಮಧ್ಯಾಹ್ನ ಅಥವಾ ಮಧ್ಯಾಹ್ನ ಅಥವಾ ಸಂಜೆ ಒನ್ ಟೈಮ್ ನಾನು ಸೆಲೆಕ್ಷನ್ ಮಾಡ್ಕೊಂಡು ನೋಡ್ಕೊಂಡು ಒನ್ ಟೈಮ್ ಅಲ್ಲಿ ಅದೇ ಟೈಮಿಗೆ ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನಾಳೆಯಿಂದ ಕರೆಕ್ಟ್ ಆಗಿ ಪ್ರತಿದಿನ ಅಪ್ಲೋಡ್ ಮಾಡ್ತೀನಿ. ಹ್ಮ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಓಕೆನಾ? ಮತ್ತೆ ಅದೇ ಕೂದಲು ಮುಡಿ ಕೊಟ್ಟಿರೋದ್ರಿಂದ ಹ್ಯಾಟ್ ಹಾಕೊಂಡಿದ್ದೀನಿ. ಸೊ ನನ್ ಅದೇ ದಯವಿಟ್ಟು ಇಷ್ಟ ದಿನ ಹೆಂಗ್ ನನಗೆ ಸಪೋರ್ಟ್ ಮಾಡಿದೀರಾ, ಇನ್ಮೇಲೂ ನನಗೆ ನಿಮ್ಮೆಲ್ಲರ ಹೆಚ್ಚಿನ ಸಪೋರ್ಟ್ ಬೇಕು. ಯಾಕೆಂದ್ರೆ ನನ್ನ ಉದ್ದೇಶ ಕರೆಕ್ಟ್ ಆಗಿದೆ. ಇದರಿಂದ ನಾನು ಏನನ್ನೂ ನಿರೀಕ್ಷೆ ಮಾಡ್ತಾ ಇಲ್ಲ. ಸೊ ನನ್ನಿಂದ ಒಂದ್ 4 ಜನಕ್ಕಾದ್ರೂ ಒಂದು ಅಂದ್ರೆ ಪುಸ್ತಕ ಓದ್ಬೇಕು ಅಂತ ಆಸೆ ಇರುತ್ತೆ, ಟೈಮ್ ಇರಲ್ಲ. ಮತ್ತೆ ಕೆಲವರಿಗೆ ಓದಕ್ ಬರಲ್ಲ, ಮತ್ತೆ ಮಕ್ಳಿಗೆ ಕತೆ ಕೇಳ್ಬೇಕು, ಕತೆಗಳ ಅವಶ್ಯಕತೆ ತುಂಬಾ ಇದೆ ಮಕ್ಳಿಗೆ. ಸೊ ಹಾಗಾಗಿ ಒಂದ್ 4 ಜನಕ್ಕಾದ್ರೂ ನನ್ ಇದರಿಂದ ಒಂದು ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಒಳ್ಳೆ ಉದ್ದೇಶ ಇಟ್ಕೊಂಡು ನಾ ಇದನ್ನ ಸ್ಟಾರ್ಟ್ ಮಾಡಿದೀನಿ. ಸೊ ನಿಮ್ಮೆಲ್ಲರ ಹಾರೈಕೆ, ಸಪೋರ್ಟು ನನಗೆ ಯಾವಾಗ್ಲೂ ಇರ್ಬೇಕು ಅಂತ ನಾ ಕೇಳ್ಕೊತೀನಿ. ಸೊ ಇನ್ಮೇಲೆ ಪ್ರತಿದಿನ ವಿಡಿಯೋಸ್‌ನ ಕರೆಕ್ಟ್ ಆಗಿ ಪ್ರತಿದಿನ ಹಾಕ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.